ಎಲ್ಲರಿಗೂ ಸದಾ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಾನು ಸ್ವಾಗತಿಸಿ ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಹೇಗಿದ್ದೀರಿ? ನಾನು ನಂಬುತ್ತೇನೆ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಎಂಬುದಾಗಿ. ದೇವರು ನಮಗೆ ಸುಕ್ಷೇಮವನ್ನು ಕೊಡದೆ ಹೋದರೆ ಇನ್ಯಾರಿಗೂ ಸುಕ್ಷೇಮವನ್ನು ಕೊಡುತ್ತಾನೆ. ನಮಗಾಗಿಯೇ ಆತನು ಪರಲೋಕದ ಎಲ್ಲ ಮೇಲುಗಳನ್ನು ಉಂಟು ಮಾಡುವ ಕರ್ತನಾತನಾಗಿದ್ದಾನೆ. ಅದಕ್ಕಾಗಿ ಇರುವ ಸ್ಥಳಗಳಲ್ಲಿಯೇ ನಾವು ನಮ್ಮ ಮನಸ್ಸಾರೆ ಆತನಿಗೆ ಹೃದಯ ತುಂಬಿ ಹೇಳೋಣ, ದೇವ ನಿನಗೆ ಸ್ತೋತ್ರ, ಸ್ತುತಿ, ವಂದನೆಗಳು ಎಂಬುದಾಗಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ದೇವಚಂದ್ರೆ ನಮಗೆ 2 ಸಭೆಗಳು ಇರುವಂಥದ್ದಾಗಿದೆ, ತುಮಕೂರು ಮತ್ತು ಬೆಂಗಳೂರು ಪಟ್ಟಣದಲ್ಲಿ. ಬೆಂಗಳೂರು ಪಟ್ಟಣದಲ್ಲಿ ಉದಯ ಕಾಲದಲ್ಲಿ 7:30ಯಿಂದ 10 ಗಂಟೆ ತನಕ ಆರಾಧನೆ ನಡೀತದೆ. ತುಮಕೂರು ಪಟ್ಟಣದಲ್ಲಿ 9:30ಯಿಂದ 1 ಗಂಟೆ ತನಕ ಆರಾಧನೆ ನಡೀಲಿಕ್ಕಿದೆ. ಈ 2 ಆರಾಧನೆಗಳಲ್ಲಿ ಅನುಕೂಲವಾದರೆ, ನೀವು ಸಾಧ್ಯವಾಗಿರುವುದಾದರೆ ಹತ್ತಿರದಲ್ಲಿರುವಂಥ ಸಭೆಗಳಿಗೆ ನೀವು ಜಾಯ್ನ್ ಆಗ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಷ್ಟು ಮಾತ್ರವಲ್ಲ, ಪ್ರತಿ ಮಂಗಳವಾರ ರಾತ್ರಿ 9 ಗಂಟೆಯಿಂದ 10:30 ತನಕ, ಪ್ರತಿ ಶುಕ್ರವಾರ ರಾತ್ರಿ 9 ಗಂಟೆಯಿಂದ 10:30 ತನಕ ನಡೆಯುವಂಥ ಈ ಝೂಮ್ ಆ್ಯಪ್ ಕುಟುಂಬ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಪ್ರತಿ ಮಂಗಳವಾರ ಶುಕ್ರವಾರ ನಿಮ್ಮ ಕುಟುಂಬಗಳಲ್ಲಿ ನೀವು ಕುಟುಂಬವಾಗಿ ಕೂತು ಜೂಮ್ ಲಿಂಕನ್ನು ನೀವು ಲಾಗಿನ್ ಮಾಡಿಕೊಂಡು ನಮ್ಮೊಟ್ಟಿಗೆ ಸೇರಿ ಈ ವಿಶೇಷವಾದ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಈ ಕುಟುಂಬ ಪ್ರಾರ್ಥನೆಯ ಮೂಲಕವಾಗಿ ಅನೇಕ ಕುಟುಂಬಗಳು ಇವತ್ತು ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಅದ್ಭುತಗಳನ್ನು, ವಿಶೇಷವಾದಂಥ ದೇವರ ಅಭಿಷೇಕ ಮತ್ತು ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾವೆ. ಇದು ನಿಮ್ಮ ಅದ್ಭುತದ ಸಮಯ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ 9 ಗಂಟೆಯಿಂದ 10:30 ತನಕ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ 2ನೇ ಶನಿವಾರ ರಾತ್ರಿ ಆನ್ಲೈನ್ ಪ್ರೇಯರ್ ಇರ್ತದೆ ಮತ್ತು 4ನೇ ಶನಿವಾರ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ನಾನು ಮತ್ತೊಂದು ಆವೃತ್ತಿ ಹೇಳ್ತಾನೆ, 2ನೇ ಶನಿವಾರ ಮತ್ತು 4ನೇ ಶನಿವಾರ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ಸಭೆಯಲ್ಲಿ ಕುಟುಂಬವಾಗಿ ಈ ರಾತ್ರಿ ಕೂಟದಲ್ಲಿ ನೀವು ಭಾಗವಹಿಸಿರಿ. ಯಾಕೆಂದರೆ ಅಂಧಕಾರದ ಶಕ್ತಿಗಳು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡುವಂಥ, ನಮ್ಮ ಸಮಾಧಾನವನ್ನು ಕದ್ದುಕೊಳ್ಳುವಂಥ, ನಮಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡುವಂಥ ಆ ದುಷ್ಟ ಶಕ್ತಿಗಳ ಕ್ರಿಯೆಗಳನ್ನು ಆ ರಾತ್ರಿ ವೇಳೆಗಳಲ್ಲಿ ಕರ್ತನ ಸಮಕ್ಷಮದಲ್ಲಿ ಬಂಧಿಸಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ದಿಗ್ವಿಜಯವನ್ನು ದೇವರು ಅನುಗ್ರಹಿಸುವಂತನಾಗಿದ್ದಾನೆ. ಯಾಕೆಂದರೆ ಪ್ರಾರ್ಥನೆ ನಮಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಮಾಡುವುದಲ್ಲ. ಪ್ರಾರ್ಥನೆ ದೇವ ಸನ್ನಿಧಾನದಲ್ಲಿ ನಮಗೆ ಅವಕಾಶ ಇದ್ದರೂ ಇಲ್ಲದಿದ್ದರೂ ಸದಾ ನಮಗೆ ಆ ಸಮಯ ಆತನ ಸಮ್ಮುಖದಲ್ಲಿ ಕಳೆಯುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಆ ಸಮಯ ಹೇಗಿರಬೇಕಂತ ಹೇಳಿದರೆ, ರಾತ್ರಿಯಲ್ಲೆಲ್ಲ ನಾವು ಪಡುವಂಥ ಆ ಪ್ರಾರ್ಥನೆಯ ಪ್ರಯಾಸಕ್ಕೆ ಪ್ರತಿಫಲವಾಗಿ ದೇವರು ನಮಗೆ ತಿಂಗಳು ಪೂರ್ತಿ ವಿನೂತನವಾದಂಥ ಬಲ ಮತ್ತು ಆಶೀರ್ವಾದದಿಂದ ತುಂಬಿಸುತ್ತಾನೆ. ಯಾಕೆಂದರೆ ಪಡುವಂಥ ಪ್ರಯಾಸ ಅದು ಸಾರ್ಥಕತೆ ಉಳ್ಳದಾಗಿ ಬೇಕಾದರೆ ಪ್ರೀತಿಯುಳ್ಳ ದೇವಚಂದ್ರೆ ನೈಟ್ ಪ್ರೇಯರ್ ವೆರಿ ಇಂಪಾರ್ಟೆಂಟ್. ಈ ರಾತ್ರಿ ಕೂಟಗಳಲ್ಲಿ ಸದಾ ನೀವು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವಚಂದ್ರೆ ಕರ್ತನ ಸನ್ನಿಧಾನದಲ್ಲಿ ವಿರೋಧಿಗಳು ಸಹ ಹೊಟ್ಟೆ ಕಿಚ್ಚು ಪಡುವ ಹಾಗೆ ನನ್ನ ದೇವರು ಆಶೀರ್ವಾದ ಮಾಡುವ ದೇವರು. ಇವತ್ತಿನ ಸಂದೇಶದ ಶೀರ್ಷಿಕೆ ಇದಾಗಿರುವಂಥದ್ದಾಗಿದೆ, ನಿನ್ನ ವಿರೋಧಿಗಳು ಅಸೂಯೆ ಪಡುವ ರೀತಿಯಲ್ಲಿ, ಹೊಟ್ಟೆ ಕಿಚ್ಚು ಪಡುವ ರೀತಿಯಲ್ಲಿ ನಿನ್ನನ್ನು ಆಶೀರ್ವದಿಸುವಂಥ ದೇವರು. ದೇವಕ್ಕೆ ಸ್ತೋತ್ರವಾಗಲಿ. ಆಶ್ಚರ್ಯಕರವಾಗ್ತಾ ಇದೆಯಾ? ಈ ಮಾತನ್ನು ನೀವು ಕೇಳುವಂಥ ಸಂದರ್ಭದಲ್ಲಿ ಏನು ಇವತ್ತು ವಿಶೇಷವಾದಂಥ ಸಂದೇಶವನ್ನು ಪಾಸ್ಟರ್ ಕೊಡ್ತಾ ಇದ್ದಾರೆ ಅಂತ. ಖಂಡಿತ ಪ್ರೀತಿಯುಳ್ಳ ದೇವಚಂದ್ರೆ, ನಾನು ದೇವರ ಆ ವಾಗ್ದಾನವನ್ನು ಹಿಡಿದುಕೊಂಡೇ ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ನಾನು ಹೋಗ್ಲಿಕ್ಕಿದ್ದೇನೆ. ಯಾಕೆಂದರೆ ನನ್ನ ದೇವರು ವಿರೋಧಿಗಳು ಹೊಟ್ಟೆ ಕಿಚ್ಚು ಪಡುವಷ್ಟರ ಮಟ್ಟಿಗೆ ನಮ್ಮನ್ನು ಆಶೀರ್ವಾದ ಮಾಡುವ ದೇವರು. ದೇವರ ವಾಕ್ಯವನ್ನು ನಾವು ಗಮನಿಸುವಂತರಾಗೋಣ. ಆದಿಕಾಂಡ 26ನೇ ಅಧ್ಯಾಯದ 12 ಮತ್ತು 13, 14ನೇ ವಚನ, ಈ ವಚನಗಳನ್ನು ನಾವು ಗಮನಿಸುವಂತರಾಗೋಣ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು
ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳು ಮತ್ತು ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರು ಏನ್ ಪಟ್ಟರಂತೆ? ಹೊಟ್ಟೆ ಕಿಚ್ಚು ಪಟ್ಟರಂತೆ. ಇಸಾಕನನ್ನ ದೇವರು ಎಷ್ಟು ಅಭಿವೃದ್ಧಿ ಪಡಿಸಿದ್ರಂದ್ರೆ, ಅಲ್ಲಿರುವಂತ ಫಿಲಿಸ್ಟಿಯರು ಇಸಾಕನ ಅಭಿವೃದ್ಧಿಯನ್ನು ನೋಡಿ, ಇಸಾಕನ ಆಶೀರ್ವಾದವನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟರಂತೆ. ದೇನಾಕ್ಕೆ ಸ್ತೋತ್ರವಾಗಲಿ. ಫಿಲಿಸ್ಟಿಯರು ಇಸ್ರೇಲರಿಗೆ ವಿರೋಧಿಗಳು. ಆತ್ಮೀಯ ದೇವಜನರೇ, ಕ್ರೈಸ್ತ ಮಕ್ಕಳಾಗಿರುವಂತ ನಮ್ಮ ಜೀವಿತದಲ್ಲಿ ನಮಗೆ ವಿರೋಧಿಗಳಿಲ್ಲ. ಯಾಕೆಂದರೆ ನಾವು ಆರಾಧಿಸುವಂತ ಆರಾಧ್ಯ ದೈವವಾಗಿರುವಂತ యేసయ్ಯ ನಮಗೆ ಈ ಪಾಠವನ್ನು ಕಲಿಸಿದ್ದಾನೆ. ನಮ್ಮ ವಿರೋಧಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ವಿರೋಧಿ ಹಸಿದಿದ್ದರೆ ಅವನಿಗೆ ಮನೆಗೆ ಕರೆದಬೇಕು, ಅವನಿಗೆ ಊಟ ಕೊಡಬೇಕು, ಅವನಿಗೆ ನೀರು ಕೊಡಬೇಕು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಅದಕ್ಕಾಗಿ ಕ್ರೈಸ್ತ ಮಕ್ಕಳಿಗೆ ವಿರೋಧಿಗಳು ಇರಲ್ಲ. ಆದರೆ ಈ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಇವತ್ತು ನಮ್ಮ ವಿಷಯದಲ್ಲೂ ಸದಾ ಅನೇಕ ವಿರೋಧಗಳನ್ನ, ಹೊಟ್ಟೆ ಕಿಚ್ಚನ ಪಡುವಂತ ಕೆಲವೊಂದು ಸಂತತಿ ಇವತ್ತು ಸದಾ ಭೂಮಿನಲ್ಲಿ ಇರುವಂಥದ್ದಾಗಿದೆ. ಅವರ ಮಧ್ಯದಲ್ಲಿ ದೇವರನ್ನ ಆರಾಧಿಸುವಂತ ದೇವ ಮಕ್ಕಳಿಗೆ ದೇವರು ಅವರು ಹೊಟ್ಟೆ ಕಿಚ್ಚು ಪಡುವಷ್ಟು ದೇವ ಮಕ್ಕಳನ್ನ, ದೇವ ಸೇವಕರನ್ನ, ಆತ್ಮೀಯ ವಿಶ್ವಾಸಿಗಳನ್ನ ದೇವರು ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾನೆ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ದೇವರು ಯಾವಾಗಲೂ ಆ ಉನ್ನತ ಸ್ಥಿತಿಯಲ್ಲೇ ಇರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಎಷ್ಟು ಅಭಿವೃದ್ಧಿ ಅಂದ್ರೆ ನಾವು ಅನ್ಕೊಂಡೇ ಇರೋದಿಲ್ಲ. ದೇವರನ್ನ ಅಂಗೀಕಾರ ಮಾಡುವಂತ ಸಂದರ್ಭದಲ್ಲಿ ಬರಿದಾಗಿ ಬರ್ತೇವೆ, ಬಟ್ಟೆ ಇಲ್ಲದವರಾಗಿ ಬರ್ತೇವೆ, ಕೊರತೆಯಿಂದ ಬರ್ತೇವೆ. ಯಾರು ನೀರು, ನೆರಳು, ಮನೆ ಯಾವುದೂ ಇಲ್ಲದ ರೀತಿಯಲ್ಲಿ ಬರ್ತೇವೆ. ಆದರೆ ದೇವರನ್ನ ನಂಬುವಂತ ಆ ದಿನ ನಮ್ಮ ಬದುಕಿನಲ್ಲಿ ಎಲ್ಲವೂ ಶೂನ್ಯವಾಗಿರ್ತದೆ. ಆದರೆ ನಂಬಿದ ಮೇಲೆ ದಿನೇ ಹಂತ ಹಂತವಾಗಿ ದೇವರು ನಮ್ಮನ್ನು ಅಭಿವೃದ್ಧಿ ಮಾಡುತ್ತಾ ಬರುವಂತ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಅಂದರೆ ನಾವು ದೇವರನ್ನ ನಂಬಿದ ಏನು ಗತಿಯಿಲ್ಲದಂತ ಆ ಪರಿಸ್ಥಿತಿಯ ಆ ಸುಸಂದರ್ಭದಲ್ಲಿ ನಮ್ಮ ಜೀವಿತವನ್ನ ನೋಡಿ, ನೀನು ಉದ್ಧಾರ ಆಗಲ್ಲ, ನೀನು ನಾಶವಾಗಿ ಹೋಗ್ತಿ, ನೀನು ಹಾಳಾಗಿ ಹೋಗ್ತಿ, ನೀನು ಬದುಕೋದಿಲ್ಲ, ನಿನ್ನ ಜೀವನ ಇಷ್ಟೇ, ನೀನು ವ್ಯರ್ಥವಾದವನು, ನೀನು ವೇಸ್ಟ್ ಮಾಡಿ ಎಂಬುದಾಗಿ ಹೇಳುವಂತ ಆ ಜನರು ಹೊಟ್ಟೆ ಕಿಚ್ಚು ಪಡುವ ರೀತಿಯಲ್ಲಿ ದೇವರು ನಮ್ಮನ್ನ ಅಭಿವೃದ್ಧಿಪಡಿಸುತ್ತಾನೆ. ವೇದ ಭಾಗದಿಂದಲೇ ನಾನು ನಿಮಗೆ ಈ ವಿಶೇಷವಾದ ಸಂದೇಶವನ್ನು ಸ್ಪಷ್ಟಪಡಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನನ್ನ ದಿನೇ ದೇವರು ಅಭಿವೃದ್ಧಿಪಡಿಸುತ್ತಾ ಬಂದನು. ಆದರೆ ರಾಜನಾಗಿದ್ದಂಥ ಸೌಲನು ಅವನ ಅಭಿವೃದ್ಧಿಯನ್ನು ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಟ್ಟನಂದ್ರೆ, ಅವನಿಗೆ ದುರಾತ್ಮ ಹಿಡಿಯಿತಂತೆ. ಆ ದುರಾತ್ಮ ಎಷ್ಟು ಭಯಾನಕವಾಗಿ ಅವನನ್ನು ಪೀಡಿಸಿತು ಎಂಬುದಾಗಿ ನೋಡುವಾಗ, ಆ ದಾವೀದನು ಭೂಮಿ ಮೇಲೆ ಇರಬಾರದು ಅನ್ನುವಷ್ಟರ ಮಟ್ಟಿಗೆ ಸೌಲನು ವಿರೋಧವನ್ನ ವ್ಯಕ್ತಪಡಿಸುತ್ತಾನೆ. ಆ ಹೊಟ್ಟೆ ಕಿಚ್ಚು ಎಷ್ಟು ಬಲವಾಗಿತ್ತು ಅಂದರೆ, ಹೊಟ್ಟೆ ಕಿಚ್ಚು ಪಟ್ಟು ಆ ಹೊಟ್ಟೆ ಕಿಚ್ಚಿನಿಂದಲೇ ಅವನು ಸತ್ತು ಹೋದನಂತೆ. ದೇನಾಕ್ಕೆ ಸ್ತೋತ್ರವಾಗಲಿ. ಆದರೆ ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ದೇವರು ಅವನನ್ನ ಅಭಿವೃದ್ಧಿಪಡಿಸಿದನು. ಅಸ್ತಿ ಯಾಕ್ರೆ ನಾನು ನೀನು ಆರಾಧಿಸುವಂಥ ಕರ್ತನಾಗಿರುವಂಥ ಯೇಸು ಸ್ವಾಮಿಯ ವಿಷಯವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಶಾಸ್ತ್ರಿಗಳು, ಸದ್ದುಕಾಯರು, ಪರಿಸಾಯರು ಆತನನ್ನು ವಿರೋಧಿಸುತ್ತಾ ಬಂದರು. ಎಷ್ಟು ವಿರೋಧಿಸಿದರಂದ್ರೆ, ಆತನಿಗೆ ಆದಷ್ಟು ಅವಮಾನ, ಅವರು ಮಾಡಿದಷ್ಟು ಅವಮಾನ ಪ್ರಪಂಚದಲ್ಲಿ ಯಾವ ಸೇವಕನಿಗೂ ಯಾವ ವಿಶ್ವಾಸಿಗೂ ಇದುವರೆಗೂ ಆಗಲಿಲ್ಲ. ಅಷ್ಟು ವಿರೋಧ, ಅಷ್ಟು ಹಿಂಸೆ, ಅಷ್ಟು ಅವಮಾನವನ್ನ ನಮ್ಮ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನಿಗೆ ಅವರು ಮಾಡುತ್ತಾರೆ. ಆದರೆ
ನಮ್ಮ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ದೇವರು ಯೇಸು ಸ್ವಾಮಿ ಆ ಅವಮಾನಕ್ಕೆ ಗುರಿಯಾಗಿ ಮರಣವನ್ನು ಅಪ್ಪಿಕೊಂಡು ಸಮಾಧಿಯಲ್ಲಿ ಹೂಣಲ್ಪಟ್ಟು ಇರುವಂಥ ಸಂದರ್ಭದಲ್ಲಿ ನಮ್ಮ ಸೃಷ್ಟಿಕರ್ತನಾಗಿರುವಂಥ ಯೆಹೋವ ದೇವನು ಆತನನ್ನು ಸುಮ್ಮನೆ ಬಿಡಲಿಲ್ಲ. ಆತನನ್ನು ಸಮಾಧಿಯಿಂದ ಮೇಲಕ್ಕೆ ಎಬ್ಬರಿಸಿ ಪುನರುತ್ಥಾನವನ್ನು ಹೊಂದಿಸಿ, ಯಾರು ಆತನಿಗೆ ವಿರೋಧಿಸಿದರೋ, ಯಾರು ಆತನಿಗೆ ಅವಮಾನ ಮಾಡಿದರೋ ಅವರೆಲ್ಲರೂ ಸದಾ ನಾಶವಾಗಿ ಹೋದರು. ಆದರೆ ಯೇಸು ಕ್ರಿಸ್ತನು ಮಾತ್ರ ಉನ್ನತೋನ್ನತ ಆಕಾಶದಲ್ಲಿ ತಂದೆಯಾದ ದೇವರ ಬಲಗಡಿನಲ್ಲಿ ಇವತ್ತು ಸದಾ ಕೂತುಕೊಂಡಿದ್ದಾರೆ. ಯೇಸುವಿನ ನಾಮದಲ್ಲಿ ಸ್ವರ್ಗ, ಮೃತ್ಯು, ಪಾತಾಳ, ಆಕಾಶ ಮಂಡಲ, ಭೂಮಂಡಲ, ವಾಯುಮಂಡಲದಲ್ಲಿರುವಂಥ ಎಲ್ಲ ಮಂಡಲಗಳ ವ್ಯಕ್ತಿಗಳೆಲ್ಲರೂ ಸಹ ಆತನಿಗೆ ಅಡ್ಡಬಿದ್ದು ನಮಸ್ಕರಿಸ್ತಾ ಇದ್ದಾರೆ, ಆತನೇ ದೇವರೆಂಬುದಾಗಿ. ನಮ್ಮ ದೇವರು ಅಷ್ಟು ವಿನೂತನವಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಅದಕ್ಕೆ ಇಸಾಕನ ಕುರಿತು ಇಲ್ಲಿ ಬರೆಯಲ್ಪಟ್ಟಿರುವಂಥ ಮಾತೇನಂತ ಹೇಳಿದರೆ, ದೇವರು ಇಸಾಕನನ್ನ ದಿನೇ ದಿನೇ ಕ್ರಮವಾಗಿ ಆತನನ್ನ ಅಭಿವೃದ್ಧಿಪಡಿಸುತ್ತಾ ಬಂದನು. ಆತನ ಅಭಿವೃದ್ಧಿಯನ್ನು ನೋಡಿದಂಥ ಆ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಎಷ್ಟು ಹೊಟ್ಟೆ ಕಿಚ್ಚು ಪಟ್ಟರಂದರೆ, ಆ ದೇಶದಲ್ಲಿ ಈತನಷ್ಟು ಐಶ್ವರ್ಯವಂತನು, ಈತನ ಬಳಿನಲ್ಲಿ ಇದ್ದಂಥ ದನಕುರಿಗಳು, ಈತನಲ್ಲಿದ್ದಂಥ ಸಂಪತ್ತು ಆ ದೇಶದ ರಾಜನ ಬಳಿನಲ್ಲೂ ಇರಲಿಲ್ಲಂತೆ. ಅಷ್ಟರ ಮಟ್ಟಿಗೆ ಇಸಾಕನನ್ನ ದೇವರು ಬಹಳ ಅಭಿವೃದ್ಧಿಪಡಿಸಿದನಂತೆ. ಎಷ್ಟು ಅಭಿವೃದ್ಧಿ ಅಂದರೆ ಊಹಿಸಲು ಅಸಾಧ್ಯವಾದಷ್ಟು ಅಭಿವೃದ್ಧಿಯನ್ನ ಆ ಇಸಾಕನಿಗೆ ದೇವರು ಪಡಿಸಿದನು. ಪ್ರೀತಿಯುಳ್ಳ ದೇವಶಂಡ್ರೆ, ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈತನ ತಂದೆ ವಿಷಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಈತನ ತಂದೆ ಅಬ್ರಹಾಮನ ದೇವರು ಘನವಂತನಾಗಿ ಮಾಡಿದನಂದ್ರೆ, ಅಂದರೆ ಆತನನ್ನು ಘನವಂತನಾಗಿ ಬದುಕುವಷ್ಟರ ಮಟ್ಟಿಗೆ ದೇವರು ಅಭಿವೃದ್ಧಿ ಪಡಿಸಿದರೆ, ಇಸಾಕನನ್ನ ಬಹಳ ಉನ್ನತ ಸ್ಥಿತಿಗೆ ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡಿದನಂತೆ. ಆ ವಚನ ಸದಾ ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಆದಿಕಾಂಡ 24ನೇ ಅಧ್ಯಾಯದ 34ನೇ ವಚನ. ಆದಿಕಾಂಡ 24ನೇ ಅಧ್ಯಾಯದ 34ನೇ ವಚನ. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ಧಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಕತ್ತೆಗಳನ್ನು ಕೊಟ್ಟು ಅವನು ಧನವಂತನಾದನಂತೆ. ಅವನು ಧನವಂತನಾದನು. ಅಬ್ರಾಹಮನು ಧನವಂತನಾದನು, ಇಸಾಕನು ಐಶ್ವರ್ಯವಂತನಾದನು. ಅಬ್ರಾಹಮನು ಧನವಂತನಾದನು, ಇಸಾಕನು ಐಶ್ವರ್ಯವಂತನಾದನು. ಈ ವಾಗ್ದಾನ ಪ್ರೀತಿಯುಳ್ಳ ದೇವಜನರೇ, ನಿಮಗೂ ನಿಮ್ಮ ಮಕ್ಕಳ ಜೀವಿತದಲ್ಲಿ ಈ ವಾಗ್ದಾನ ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯಾಕೆ ಗೊತ್ತಾ? ಇವತ್ತಿನ ದಿನಮಾನಗಳಲ್ಲಿ ನಾವು ಅಂದ್ಕೊಂಡಿರ್ತೇವೆ ನಮ್ಮ ಮಕ್ಕಳ ವಿಷಯದಲ್ಲಿ, ಅಯ್ಯೋ ಇವನು ಉದ್ಧಾರ ಆಗ್ತಾನ, ಈ ಮಗಳು ಆಶೀರ್ವದಿಸಲ್ಪಡ್ತಾಳ, ಇವಳ ಜೀವನ ಹೇಗೆ ಕಟ್ಟಲ್ಪಡ್ತದೋ ಎನ್ನುವಂಥ ವೇದನೆ ನಿಮಗಿರಬಹುದು. ಈ ಮಗನು ಅಭಿವೃದ್ಧಿ ಹೊಂದುತ್ತಾನ, ಈ ಮಗನು ಆಶೀರ್ವಾದವನ್ನು ಹೊಂದಿಕೊಳ್ತಾನ, ಇವನಿಗೆ ಜ್ಞಾನ ಕಡಿಮೆ, ತಿಳುವಳಿಕೆ ಕಡಿಮೆ ಎಂಬುದಾಗಿ ಒಂದು ವೇಳೆ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಕೊರಗುತ್ತಾ ಇರಬಹುದು. ಆದರೆ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತದೆ, ಇಸಾಕನ ತಂದೆಯಾದಂಥ ಆ ಅಬ್ರಾಹಮನು ಬರೀ ಧನವಂತನಾಗಿ ಬಾಳಿದನು, ಆದರೆ ಅಬ್ರಾಹಮನ ಮಗನಾಗಿರುವಂಥ ಇಸಾಕನು ಬಹಳ ಐಶ್ವರ್ಯವಂತನಾದನಂತೆ. ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತನಾದನಂತೆ. ಯೇಸುವಿನ ಮಧುರವಾದಂಥ ನಾಮದಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಾಗ್ದಾನ ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ನೆರವೇರಿಸಲಿ. ಇವತ್ತು ದೇವರು ನಿಮಗೆ ಅಲ್ಪ ಸ್ವಲ್ಪ ಆಶೀರ್ವಾದ ಮಾಡಿ ಮನೆ ಕಟ್ಟಿಕೊಳ್ಳುವಂತೆ, ಕಾರುಗಳನ್ನು ತೆಗೆದುಕೊಳ್ಳುವಂತೆ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವಂತೆ ಇವತ್ತು ದೇವರ ಸಮಕ್ಷಮದಲ್ಲಿ
ವೈರಿಗಳು ಅಥವಾ ವಿರೋಧಿಗಳು ಅಸೂಯೆ ಪಡುವ ರೀತಿಯಲ್ಲಿ ಸ್ವಲ್ಪವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ ಧನವಂತರನ್ನಾಗಿ ಮಾಡಿರುವುದಾದರೆ, ನಾನು ನಂಬುತ್ತೇನೆ, ನೀವು ಸದಾ ನಂಬುವುದಾದರೆ ನಿಮ್ಮ ಮಕ್ಕಳನ್ನ ಈ ಸಾಕನಿಗಿಂತಲೂ ಸದಾ ಮಿಗಿಲಾಗಿ ಐಶ್ವರ್ಯವಂತರನ್ನಾಗಿ ಮಾಡಿ ಆ ಮಕ್ಕಳನ್ನ ದೇಶದ ಮೇಲುಗಳನ್ನು ಅನುಭವಿಸುವ ಹಾಗೆ ಮಾಡುವುದಕ್ಕೆ ಸಮರ್ಥನಾಗಿರುವ ದೇವರು ನಮ್ಮ ಕರ್ತನಾಗಿರುವಂಥ ಯೆಹೋವನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮಕ್ಕಳು ಉನ್ನತವಾದಂಥ ಆಶೀರ್ವಾದವನ್ನ ಈ ದೇಶದ ಮೇಲನ್ನ ಯೇಸುವಿನ ನಾಮದಲ್ಲಿ ಅನುಭವಿಸಲಿ ಎಂಬುದಾಗಿ ನಾನಾದರೂ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಭಿವೃದ್ಧಿ ಅಥವಾ ಆಶೀರ್ವಾದ ಒಂದೇ ದಿನಕ್ಕೆ ಉಂಟಾಗುವುದಿಲ್ಲ, ಒಂದೇ ದಿನಕ್ಕೆ ಉಂಟಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನೇ ದಿನೇ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದನು, ದಿನೇ ದಿನೇ ಇಸಾಕನನ್ನ ದೇವರು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಓವರ್ ನೈಟ್ನಲ್ಲಿಯೇ ಸೂಪರ್ ಸ್ಟಾರ್ ಆಗಿ ಮಾಡುವಂತ ದೇವರು ನಮ್ಮ ದೇವರಲ್ಲ. ಬಹಳ ಜನ ಅನ್ಕೊಳ್ತಾರೆ, ನಾನು ರಾತ್ರಿ ಒಳಗಾಗಿನೇ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಸೂಪರ್ ಸ್ಟಾರ್ ಆಗಬೇಕು, ನಾನು ಶ್ರೀಮಂತನಾಗಬೇಕು, ನನ್ನ ಎಲ್ಲ ಕೊರತೆಗಳನ್ನು ನೀಗಲ್ಪಡಬೇಕು, ನನ್ನ ಬ್ಯಾಂಕಲ್ಲಿ ಬಂದು 1 ಕೋಟಿ ಅಲ್ಲ 100 ಕೋಟಿ ಹಣ ಬರಬೇಕು. 100 ಕೋಟಿ ಹಣ ಬಂದರೆ ಇನ್ಕಮ್ ಟ್ಯಾಕ್ಸ್ನವ್ರು ನನಗೆ ಬಿಟ್ಬಿಡ್ತಾರಾ? ಎಲ್ಲಿಂದ ಬಂತು ಅಂತ ಕೇಳೋದಿಲ್ವಾ? ಆಮೇಲೆ ಜೈಲಲ್ಲಿ ಹೋಗಿ 1 2 3 4 4 3 2 1 ಅಂತ ಎಣಿಸುವ ಪರಿಸ್ಥಿತಿ ಬರ್ತದೆ. ಆದರೆ ನನ್ನ ದೇವರು ಒಂದೇ ಸಾರಿ ಯಾರನ್ನೂ ಸದಾ ಅಭಿವೃದ್ಧಿ ಪಡಿಸಲ್ಲ. ಆತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ದೀನತೆಯಿಂದ ಆತನೇ ಎಲ್ಲವೂ ಎಂಬುದಾಗಿ ಸಂಯಮದಿಂದ ಆತನನ್ನು ಎದುರು ನೋಡುವಂಥ ಭಕ್ತಿಯುತವಾದಂಥ ಭಯಭಕ್ತಿಯಿಂದ ಇರುವಂಥ ಮಕ್ಕಳನ್ನ ದಿನೇ 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 ಆತನು ಅಭಿವೃದ್ಧಿ ಪಡಿಸುತ್ತಾನೆ. ಒಂದೇ ರಾತ್ರಿಯಲ್ಲಿ ನಮ್ಮ ದೇವರು ಯಾವತ್ತೂ ಯಾರಿಗೂ ಸದಾ ಐಶ್ವರ್ಯವಂತನಾಗಿ ಮಾಡೋದಿಲ್ಲ. ಹೇಗೆ ಎಂಬುದಾಗಿ ನೆನೆಸುವಾಗ ಆತ್ಮೀಯ ದೇವಜನರೇ, ಒಬ್ಬ ಬಹಳ ದೊಡ್ಡ ಶ್ರೀಮಂತ, ಕೋಟಿಗಟ್ಟಲೆ ಹಣ ಇದೆ, ಮದುವೆಯಾಗಿ 15 ವರ್ಷ ಆಯಿತು, ಒಂದು ಮಗು ಸದಾ ಇಲ್ಲ ಅವನಿಗೆ. 15 ವರ್ಷದ ನಂತರ ಒಂದು ಮಗು ಹುಟ್ಟುತ್ತದೆ. ಅವನು ತುಂಬ ಖುಷಿಪಟ್ಟು, ಅಯ್ಯೋ 15 ವರ್ಷದ ನಂತರ ನನ್ನ ಮಗು ಹುಟ್ಟಿದೆ ಅಂತ ನೆನೆಸಿ 1 ವಾರದ ಮಗುವಿಗೆ ದಮ್ ಬಿರಿಯಾನಿ, ಗಮ್ ಬಿರಿಯಾನಿ, ಭೌಭೌ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ, ಇನ್ನು ಯಾವ್ಯಾವಿದ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಲೆಗ್ ಬಿರಿಯಾನಿ, ಇನ್ನೇನು ಇರ್ತಾವೆ, ವೆಜಿಟೇಬಲ್ ಬಿರಿಯಾನಿ ಎಲ್ಲ ತೆಗೆದುಕೊಂಡು ಬಂದು, ಮಗನೇ 15 ವರ್ಷಗಳ ನಂತರ ನೀನು ಹುಟ್ಟಿದಿ, ಈಗೋ ಇವನ್ನೆಲ್ಲ ಹೊಟ್ಟೆ ತುಂಬ ತಿನ್ನು ಎಂಬುದಾಗಿ ಹೇಳಿ ಆ ಮಗನಿಗೆ ತಿನ್ನಿಸಿದ್ರೆ ಆ ಮಗು ಉಳಿತದ? ಉಳಿಯೋದಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ ತಾನೆ. ದೇನಾಕೆ ಸ್ತೋತ್ರವಾಗಲಿ. ಮಗು ಹುಟ್ಟಿದ ತಕ್ಷಣ 6 ತಿಂಗಳ ಕಾಲ ತಾಯಿಯದೇ ಹಾಲನ್ನು ಕುಡಿಸ್ತಾಳೆ. ಅದಾದ ನಂತರ ಸೆರ್ಲ್ಯಾಕ್, ಅದಾದ ನಂತರ ರಾಗಿ ಮಾಲ್ಟ್, ಅದಾದ ನಂತರ ಸ್ವಲ್ಪ ಸ್ವಲ್ಪ ಹಣ್ಣುಗಳನ್ನು ಬೇಯಿಸಿ ತಿನ್ನಿಸ್ತಾರೆ. ಅದಾದ ನಂತರ ಪೀಸ್ಗಳನ್ನು ಕೊಡ್ತಾರೆ. ಈಗ ತಾನೇ ನಾನು ಹೇಳಿದ್ನಲ್ಲ, ಯಾವ ಪೀಸು? 1 ವರ್ಷ ಬಂದ ತಕ್ಷಣ ಒಂದು ಲೆಗ್ ಪೀಸನ್ನು ಕೈನಲ್ಲಿ ಕೊಟ್ಟುಬಿಟ್ಟು ಕುಂದರಿಸ್ತಾರೆ. ಮೆಲ್ಲಕ್ಕೆ ಅದು ಚೀಪುತ್ತಾ 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 ರುಚಿಯನ್ನು ಕಂಡುಕೊಳ್ತದೆ. ಆ ಮಗು ನೋಡ್ರಿ, ಮೊದಲಿಗೆ ಆ ಮಗು ಎಲ್ಲ ಕಠಿಣವಾದ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ, ಕಠಿಣವಾದ ಆಹಾರವನ್ನು ತಂದೆ ತಾಯಿ ಸದಾ ಕೊಡೋದಿಲ್ಲ. ಯಾವ ರೀತಿಯಾಗಿ 6 ತಿಂಗಳು ಹಾಲು, 6 ತಿಂಗಳ ನಂತರ ಸೆರ್ಲ್ಯಾಕ್ಸ್, ಅದಾದಮೇಲೆ ಹಣ್ಣುಗಳನ್ನು ಬೇಯಿಸಿ ಅಥವಾ ವೆಜಿಟೇಬಲ್ಗಳನ್ನು ಬೇಯಿಸಿ ಕೊಟ್ಟು ಅದಾದ ಮೇಲೆ ವರ್ಷಗಳ ನಂತರ ಆ ಮಗು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇ ರೀತಿಯಲ್ಲಿ ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ಸಹ ಒಂದು ವೇಳೆ ಕ್ರಿಸ್ತನ ನಂಬಿ ಕೆಲವು ವರ್ಷಗಳು ನೀನು ದೇವರ ಸನ್ನಿಧಾನದಲ್ಲಿ ಇರಬಹುದು. ಅಯ್ಯೋ, ದೇವರು ನನ್ನನ್ನು ಅಭಿವೃದ್ಧಿ ಪಡಿಸಲಿಲ್ಲ, ಎಲ್ಲರ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಲಿಲ್ಲ ಎಂಬುದಾಗಿ ಒಂದು ವೇಳೆ ನೀನು ಕಳವಳವನ್ನು ಪಡ್ತಾ ಇರಬಹುದು. ಪ್ರೀತಿಯುಳ್ಳ ದೇವಜನರೇ, ಖಂಡಿತವಾಗಿ ಚಿಕ್ಕ ಮಗುವಿನ 2-3 ವರ್ಷದ ಮಗುವಿನ ಕೈನಲ್ಲಿ ಯಾರು 500 ರೂಪಾಯಿ ನೋಟನ್ನು ಕೊಟ್ಟು ಅಂಗಡಿಗೆ ಹೋಗ್ಬಾ ಎಂಬುದಾಗಿ ಕಳಿಸಲ್ಲ. ಕಾರಣ ಏನೆಂದರೆ, ಆ 500 ರೂಪಾಯಿ ನೋಟು ಆ ಮಗು ಎಲ್ಲಿ ಬೇಕಾದರೂ ಕಳೆದು ಬಿಡ್ಬೋದು ಅಥವಾ ಹರಿದು ಬಿಡಬಹುದು. ಆದರೆ ಅದೇ 10 ವರ್ಷದ ಮಗುವಿನ ಕೈನಲ್ಲಿ, 12 ವರ್ಷದ ಮಗುವಿನ ಕೈನಲ್ಲಿ 10,000 ರೂಪಾಯಿ ಕೊಟ್ಟು ಅಕೌಂಟಿಗೆ ಹಾಕು ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಇವತ್ತು ಮಕ್ಕಳು ಜ್ಞಾನವುಳ್ಳವರಾಗಿದ್ದಾರೆ.
ನಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲೂ ಸಹ ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಾರಿ ನಮ್ಮನ್ನು ಹಿಂತಿರುಗಿ ನಾವು ನೋಡುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಈ ಹೆದರದಿರು ನನ್ನ ಮನವೇ ಸೇವೆಯ ಆ ದಿನಗಳನ್ನು ಗಮನಿಸುವಾಗ 2003ನೇ ಇಸ್ವಿನಲ್ಲಿ ಈ ತುಮಕೂರು ಪಟ್ಟಣದಲ್ಲಿ ಈ ಸೇವೆ ಪ್ರಾರಂಭವಾಯಿತು. 2003ನೇ ಇಸ್ವಿನಲ್ಲಿ ಮೊಟ್ಟ ಮೊದಲು ಸೇವೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ಕುಟುಂಬ ಆಟೋದಲ್ಲಿ ಬಂದಿತ್ತು. ಒಂದು ಚಿಕ್ಕ ರೂಮ್, ಅದು 10x10 ರೂಮಲ್ಲಿ ನಾವು ಆರಾಧನೆಯನ್ನು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ಕೆಲವು ದಿನಗಳ ನಂತರ 20 ಫ್ಯಾಮಿಲಿ, ಅದಾದ ಮೇಲೆ 30 ಫ್ಯಾಮಿಲಿ, 50 ಫ್ಯಾಮಿಲಿ, 100 ಫ್ಯಾಮಿಲಿ, 200 ಫ್ಯಾಮಿಲಿ, 300 ಫ್ಯಾಮಿಲಿ, 500 ಫ್ಯಾಮಿಲಿ, ಅದಾದ ಮೇಲೆ 1000 ಜನರಿಗೆ ರೀಚ್ ಮಾಡುವಷ್ಟು ದೇವರ ಕೃಪೆಯನ್ನು ಕೊಟ್ಟನು. ಅದಾದ ನಂತರ ನಾವು ನೋಡ್ತಾ ಇದ್ದೇವೆ, ದಿನಕ್ಕೆ ಸ್ತೋತ್ರ, 5,000, 10,000 ಈ ಸೇವೆಗಳ ಮೂಲಕವಾಗಿ 35ಕ್ಕಿಂತಲೂ ಹೆಚ್ಚು ಸೇವಕರು ಇವತ್ತು ಕರ್ನಾಟಕದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. 35 ಸೇವಕರುಗಳಿಗಿಂತಲೂ ಹೆಚ್ಚು ಸೇವಕರುಗಳು ಇವತ್ತು ಕರ್ನಾಟಕದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಕ್ಯಾಸೆಟ್ಗಳ ಮೂಲಕವಾಗಿ ಹಾಡುಗಳನ್ನು ಕೇಳಿ ಕರ್ನಾಟಕ, ದಕ್ಷಿಣ ಇಂಡಿಯಾದಲ್ಲಿ ನಾನು ಹೋಗುವಂಥ ವೇಳೆಯಲ್ಲಿ 2003, 2002, 2000 ಇಸ್ವಿನಲ್ಲಿ ಬಂದಂಥ ಮೊದಲನೇ ಕ್ಯಾಸೆಟನ್ನು ಕೇಳಿದಂಥ ಸಂಡೇ ಸ್ಕೂಲ್ ಮಕ್ಕಳು ಇವತ್ತು ಸಾವಿರಾರು ಜನ ಸೇವಕರಾಗಿ ಮಾರ್ಪಟ್ಟಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ 10x10ನಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆ ದಿನ ನೆನೆಸುವಾಗ ಇವತ್ತು ದೇವರು ನಮಗೆ ಸರಿಸುಮಾರು 8,000 ಸ್ಕ್ವೇರ್ ಫೀಟ್ ಹಗಲ ಇರುವಂಥ ಸ್ಥಳವನ್ನು ಆರಾಧನೆ ಮಾಡುವುದಕ್ಕಾಗಿ ದೇವರು ಅನುಗ್ರಹಿಸಿದ್ದಾನೆ. ಆರಾಧನೆ ಮಾಡುವುದಕ್ಕಾಗಿ 8,000 ಸ್ಕ್ವೇರ್ ಫೀಟ್, ಹತ್ತತ್ರ 9,000, ಕೆಳಗಡೆ 4,500, ಮೇಲ್ಗಡೆ 4,500 ಸ್ಕ್ವೇರ್ ಫೀಟ್, ಇಷ್ಟು ಉನ್ನತವಾದಂಥ ಆಲಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕರ್ತನ ಸನ್ನಿಧಾನದಲ್ಲಿ ಈಸಾಕನು ಅಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಏನಂತ ಹೇಳಿದರೆ, 2 ಸಂಗತಿಗಳು ಅವನ ವಿಷಯದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಪ್ರಕಟಿಸೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ವಿಧವಾದಂಥ ವ್ಯಕ್ತಿ ಆಧ್ಯಾತ್ಮಿಕತೆ ಬದುಕಿನಲ್ಲಿ ದೇವರ ಆಶೀರ್ವಾದ, ದೇವರ ಐಶ್ವರ್ಯ ಮತ್ತು ದೇವರ ಆ ಕೃಪೆಗೆ ಪಾತ್ರನಾಗಬೇಕಾದ್ರೆ ಅವನಲ್ಲಿ 2 ಕಾರ್ಯಗಳೇ ಇರಬೇಕು. ಮೊದಲನೇದು ಪ್ರಾರ್ಥನೆ, ಎರಡನೇದು ಪ್ರಯತ್ನ. ಮೊದಲನೇದು ಪ್ರಾರ್ಥನೆ, ಎರಡನೇದು ಪ್ರಯತ್ನ. ಯಾವ ಮನುಷ್ಯನ ಜೀವಿತದಲ್ಲಿ ಪ್ರಾರ್ಥನೆ ಇರ್ತದೋ, ಯಾವ ಮನುಷ್ಯನ ಜೀವಿತದಲ್ಲಿ ಪ್ರಯತ್ನ ಇರ್ತದೋ, ಇಮಿಡಿಯೇಟ್ ಆಗಿ ಆತನು ಉನ್ನತ ಸ್ಥಿತಿಗೆ ಬರ್ತಾನೆ. ಒಂದು ದಿನ ಈಸಾಕನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿ ಅಲ್ಲಿ ಮೊಣಕಾಲನ್ನು ಊರಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಹೇಗಿತ್ತು ಅಂತ ಹೇಳಿದರೆ, ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತನ್ನ ಬೆವರನ್ನು ಸದಾ ಭೂಮಿಗೆ ಸುರಿಸ್ತಾ ಇದ್ದಾನೆ. ಬೆವರನ್ನ ಭೂಮಿಗೆ ಸುರಿಸಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ. ತನ್ನ ಹೆಂಡತಿ ಅಂದ್ರೆ ಎಲಿಯಾಜರ್ ಎನ್ನುವಂತ ಅಬ್ರಾಹಮನ ಸೇವಕ ಈಸಾಕನಿಗೆ ಮದುವೆ ಮಾಡಿಕೊಳ್ಳುವುದಕ್ಕಾಗಿ ರೆಬೆಕ್ಕಳ ಅಮ್ಮನನ್ನು ಕರ್ಕೊಂಡು ಆತನು ಬರುತ್ತಿರುವಂತಹ ಸಂದರ್ಭದಲ್ಲಿ ಒಂಟೆ ಮೇಲೆ ಕೂತುಕೊಂಡಿದ್ದಂಥ ರೆಬೆಕ್ಕಾಳಿಗೆ ದೂರದಲ್ಲಿ ಹೊಲದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಕಾಣುತ್ತಾನೆ. ಎಲಿಯಾಜರನಿಗೆ ಆ ರೆಬೆಕ್ಕಾಳು ಕೇಳುತ್ತಾಳೆ, ಆ ಹೊಲದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂತ ವ್ಯಕ್ತಿ ಯಾರು ಅಂತ ಹೇಳುವಾಗ ಎಲಿಯಾಜರ್ ಹೇಳುವಂತ ಸಂಗತಿಯನ್ನು ಗೊತ್ತಾ? ಅವನು ನನ್ನ ದನಿಯಾಗಿರುವಂತ ಅಬ್ರಹಾಮನ ಮಗನಾಗಿರುವ ಈಸಾಕನು, ಅವನೇ ನಿನ್ನ ಯಜಮಾನ ಅಂತ ಹೇಳಿದ ತಕ್ಷಣ ಅವಳು ಒಂಟಿಯಿಂದ ಎಳೆದು ತನ್ನ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಂಡು ಅವನನ್ನು ನೋಡೋದಕ್ಕೆ ಬರ್ತಾಳೆ. ದೇವರಿಗೆ ಸ್ತೋತ್ರವಾಗಲಿ. ಈಸಾಕನನ್ನ ದೇವರು ಅಷ್ಟು ಐಶ್ವರ್ಯವಂತನಾಗಿ ಮಾಡಿದ್ದಕ್ಕೆ ಕಾರಣ ಏನು ಗೊತ್ತಾ? ಅವನು ಪ್ರಾರ್ಥನಾ ಪರನಾಗಿದ್ದನು, ಅದರ ಜೊತೆಯಲ್ಲಿ ಪ್ರಯತ್ನವನ್ನು ಮಾಡಿದಂಥ ವ್ಯಕ್ತಿಯಾಗಿದ್ದನು. ಎಲ್ಲರೂ ಮಳೆ ಬೀಳಲಿಲ್ಲ, ಇನ್ನೇನು ಬೀಜ ಬಿತ್ತೋದು ಬೇಡ ಎಂಬುದಾಗಿ ಬರಗಾಲದ ಆ ಛಾಯೆಯ ಮಧ್ಯದಲ್ಲಿ ಸಹ ಈಸಾಕನು ಬೀಜವನ್ನು ಬಿತ್ತಿದನು. ಅವನ ನಂಬಿಕೆಯನ್ನು ನೋಡಿದಂಥ ದೇವರು 100ರಷ್ಟು ಆಶೀರ್ವಾದ ಮಾಡಿದನು. ನಿನ್ನ ಬದುಕಿನಲ್ಲಿ ಸಹ ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಬಿಸಿನೆಸ್ನಲ್ಲಿ ಅಭಿವೃದ್ಧಿ ಹೊಂದಬೇಕಾ? ನಿನ್ನ ಮಕ್ಕಳು ಅಭಿವೃದ್ಧಿ ಹೊಂದಬೇಕಾ?
ನಿನ್ನ ಮನೆ ಅಭಿವೃದ್ಧಿ ಹೊಂದಬೇಕಾ? ನಿನ್ನ ಆಧ್ಯಾತ್ಮಿಕತೆ ಬದುಕು ಅಭಿವೃದ್ಧಿ ಹೊಂದಬೇಕಾ? ನಿನ್ನ ಬದುಕಿನಲ್ಲಿ ಎಲ್ಲರಿಗಿಂತಲೂ ಸದಾ ಆಶೀರ್ವಾದವನ್ನು ಹೊಂದಬೇಕಾ? ನಿನ್ನ ವಿರೋಧಿಗಳು ಹೊಟ್ಟೆ ಕಿಚ್ಚು ಪಡುವಷ್ಟರ ಮಟ್ಟಿಗೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಬೇಕಾ? ನೀನು ಪ್ರಾರ್ಥನಾ ಪರನಾಗಿ ಇರಬೇಕಾಗುತ್ತದೆ. ಉದಯ ಕಾಲದಲ್ಲಿ ಯಾರ ಮುಖವನ್ನು ನೋಡುವುದಕ್ಕಿಂತ ಮೊದಲನೇ ನೀನು ದೇವರ ಮುಖವನ್ನು ನೋಡಿ, ದೇವರ ಸನ್ನಿಧಾನದಲ್ಲಿ ಆ ದಿನದ ಎಲ್ಲ ಕಾರ್ಯಗಳನ್ನು ದೇವ ಸಮಕ್ಷಮದಲ್ಲಿ ಸಮರ್ಪಣೆ ಮಾಡಿ, ಆ ದಿನದಲ್ಲಿ ನಿನ್ನ ಆ ಪ್ರಯಾಣವನ್ನು ನೀನು ಮಾಡುವುದಾದರೆ, ನಿನ್ನ ಮನೆಯ ಹೊಸಲು ಕೊಳ್ಳನ್ನು ದಾಟಿ ನೀನು ಹೋಗುವುದಕ್ಕಿಂತ ಮುಂಚೆನೆ ನಿನ್ನ ಮೊಣಕಾಲಿನ ಪ್ರಾರ್ಥನೆ ಆ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿ ನೀನು ಬಿಡುವುದಾದರೆ, ಖಂಡಿತವಾಗಿಯೂ ಪ್ರೀತಿಯುಳ್ಳ ದೇವಜನರೇ, ಆ ದಿನದ ನಿನ್ನ ಪ್ರಯತ್ನವನ್ನು ದೇವರು ಆಶೀರ್ವದಿಸುತ್ತಾನೆ. ಆ ದಿನದಲ್ಲಿ ನಿನಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಕೊಡುತ್ತಾನೆ, ಎಲ್ಲ ಅಗತ್ಯತೆಗಳನ್ನು ಕೊಡುತ್ತಾನೆ. ಇವತ್ತು ನಮ್ಮ ಜನರು ಯಾಕೆ ಬಡವರಾಗಿದ್ದಾರೆ ಗೊತ್ತಾ? ಈಗ ಜಾಸ್ತಿ ಪ್ರಾರ್ಥನೆ ಮಾಡಿದ್ದೇನೆ ಬಿಡು, 21 ದಿನಗಳ ಕಾಲ ಉಪವಾಸವಾಯಿತು ಬಿಡು, ಇನ್ನೇನು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಹಾಗಲ್ಲ. ಪ್ರತಿದಿನ ಶ್ವಾಸವಿರುವವರೆಗೂ, ಈ ಜೀವಿತ ಈ ಭೂಲೋಕದಲ್ಲಿ ವಾಸ ಮಾಡುವವರೆಗೂ, ಈ ಜೀವನ ಈ ಲೋಕದಲ್ಲಿ ಇರುವ ತನಕವೂ ಸಹ ನಾವು ಪ್ರಾರ್ಥನೆಯನ್ನು ಮಾಡೋದನ್ನು ನಿಲ್ಲಿಸಲೇಬಾರದು. ಪ್ರತಿ ಉದಯ ಕಾಲದಲ್ಲಿ, ಪ್ರತಿ ಮಧ್ಯಾಹ್ನದಲ್ಲಿ, ಪ್ರತಿ ರಾತ್ರಿಯಲ್ಲಿ ನಮಗೆ ಸಮಯ ಸಿಕ್ಕಾಗಲೆಲ್ಲ, ಒಂದು ವೇಳೆ ಅನ್ಯ ಭಾಷೆ ವರಗಳಿರುವುದಾದರೆ, ರಸ್ತೆಗಳ ಮಧ್ಯದಲ್ಲಿ ಗಾಡಿ ಓಡಿಸುತ್ತಾ ಬಸ್ಸಲ್ಲಿ ಕೂತುಕೊಂಡು ಸಹ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಈಸಾಕನನ್ನು ಗಮನಿಸ್ತಾ ಇದ್ದೀರಾ? ತನ್ನ ಹೊಲದಲ್ಲಿ ಕೂತುಕೊಂಡು ತನ್ನ ತಂದೆ ತನ್ನನ್ನು ವಿವಾಹವಾಗುವುದಕ್ಕೋಸ್ಕರವಾಗಿ ಹೆಣ್ಣು ಮಗಳನ್ನು ಹುಡುಕೋದಕ್ಕಾಗಿ ಎಲಿಯಾಜರನ್ನು ಕಳಿಸುವಾಗ ಯವನ ಪ್ರಾಯದಲ್ಲಿ ಈತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬೇರೆ ಯವನಸ್ಥರನ್ನು ಆ ಸ್ಥಳದಲ್ಲಿ ಇಟ್ಟು ನೋಡುವಾಗ ಹಗಲು ಕನಸನ್ನು ಕಾಣ್ತಾ ಇದ್ರೇನೋ, ಅಯ್ಯೋ ನನಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಬರುವಂಥವಳು, ಅವಳ ಧ್ವನಿ ಎಷ್ಟು ಚೆನ್ನಾಗಿದೆಯೋನೋ, ಅವಳ ಕಂಠ ಎಷ್ಟು ಮಾಧುರ್ಯವಾಗಿರ್ತದೋ, ಒಂದು ವೇಳೆ 6 ಅಡಿ ಎತ್ತರದಲ್ಲಿ ಇದ್ದಾಳೋ ಏನೋ, ಅವಳ ಕಾಲಿನ ಹೆಜ್ಜೆ, ಅವಳು ನಡೆಯೋದು ನವಿಲಿನ ಹಾಗೆ, ಅವಳು ಮಾತು ಕೋಗಿಲೆಯ ಹಾಗೆ, ಏನೆಲ್ಲ ವರ್ಣನೆ ಮಾಡಿಕೊಂಡು ಅವಳನ್ನು ನೋಡೋದಕ್ಕೆ ಎಷ್ಟು ಸುಂದರವಾಗಿರಬಹುದು ಎಂಬುದಾಗಿ ಹೇಳಿ, ಈಗಿನ ಕಾಲದ ಯವನಸ್ಥರು ಹಗಲು ಕಾಣಿಕೊಂಡು ಹೊಲದಲ್ಲಿ ಕೂತ್ಕೊಳ್ತಾ ಇದ್ರೇನೋ, ಆದರೆ ಇಸಾಕನು ಮಾತ್ರ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ಆತ್ಮೀಯ ಯವನಸ್ಥ ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಸಫಲವಾಗಬೇಕಂದ್ರೆ, ವಿದ್ಯಾರ್ಥಿಗಳೇ, ನಿಮ್ಮ ಪ್ರಯತ್ನಗಳು ಎಲ್ಲ ವಿಷಯಗಳಲ್ಲಿ ಸಫಲವಾಗಬೇಕಂದ್ರೆ ಪ್ರಾರ್ಥನೆಯನ್ನು ನಿಮ್ಮ ಜೀವಿತದ ಒಂದು ಅವಿಭಾಜ್ಯ ಅಂಗವಾಗಿ ನೀವು ಮಾಡಿಕೊಳ್ಳುವುದಾದರೆ, ಖಂಡಿತವಾಗಿಯೂ ನಿಮ್ಮ ದೇವರು ನಿಮ್ಮನ್ನು ಎಲ್ಲ ವಿರೋಧಿಗಳಿಗಿಂತಲೂ ಸಹ ಉನ್ನತ ಸ್ಥಿತಿಗೆ ತಂದು ಅವರು ಹೊಟ್ಟೆ ಕಿಚ್ಚು ಪಡುವ ಹಾಗೆ ಆತನು ಮಾಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಇಸಾಕನು ಬರೀ ಪ್ರಾರ್ಥನೆ ಮಾಡಲಿಲ್ಲ, ಪ್ರಯತ್ನನೂ ಸದಾ ಮಾಡದ. ಅವನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಅವನ ದೇಹದಲ್ಲಿ ಬೆವರು ಸುರಿತಾ ಇತ್ತು. ಆತ್ಮೀಯ ದೇವಜನರೇ, ಆತ್ಮೀಯ ಜೀವಿತದಲ್ಲಿ ನಾವು ಉನ್ನತ ಶಿಖರಕ್ಕೆ ನಾವು ಏರಲ್ಪಡಬೇಕಂದ್ರೆ, ಎಲ್ಲರಿಗಿಂತಲೂ ಸದಾ ಆಶೀರ್ವದಿಸಲ್ಪಡಬೇಕಂದ್ರೆ, ಹದ್ದಿಗೆ 2 ರೆಕ್ಕೆಗಳಿದ್ದರೆ ಸಾಕು, ಆಕಾಶದ ಎತ್ತರಕ್ಕೆ ಹೋಗುತ್ತದೆ. ರೆಕ್ಕೆ ಇಲ್ಲ ಅಂದರೆ ಅದು ಹಾರೋದೇ ಇಲ್ಲ. ರೆಕ್ಕೆಯಲ್ಲಿ ಪುಕ್ಕ ಇಲ್ಲದಿದ್ರೂ ಅದು ಹಾರೋದಿಲ್ಲ. ಮುದಿ ಪ್ರಾಯದಲ್ಲಿ ಬಂದಂತ ಆ ಹದ್ದು ತನ್ನ ರೆಕ್ಕೆಗಳನ್ನು ಕಿತ್ತುಕೊಂಡು ರಕ್ತವನ್ನು ಅದರಿಂದ ಚಿಮ್ಮು ಹಾಗೆ ತನ್ನ ಬಾಯಿಂದ ರಕ್ತದಿಂದ ಆ ರೆಕ್ಕೆಗಳನ್ನು ತೆಗೆದುಕೊಂಡು ಆ ರಕ್ತ ಸೋರುವ ರೀತಿಯಲ್ಲಿ ಆ ರೆಕ್ಕೆ ಬರುವ ತನಕ ಅದು ಬಂಡೆ ಮೇಲೆ ಇರ್ತದೆ. ರೆಕ್ಕೆ ಬಂದ ಮೇಲೇನೆ ಹಾರೋದಕ್ಕೆ ಪ್ರಾರಂಭ ಮಾಡ್ತದೆ. ಹಾರಿದರೆ ಒಂದು ಸಾರಿಗೆ 6 ಕಿಲೋಮೀಟರ್ 5 ಕಿಲೋಮೀಟರ್ ಎತ್ತರದಲ್ಲಿ ಅದು ಹಾರ್ತದೆ. ಆಧ್ಯಾತ್ಮಿಕತೆ ಬದುಕಿನಲ್ಲಿ ಹದ್ದಿಗಿಂತಲೂ ಸದಾ ನನಗೆ ಬಲ ಬರಬೇಕಂದ್ರೆ, ಒಂದು ರೆಕ್ಕೆಯಿಂದ ಪ್ರಯತ್ನ, ಇನ್ನೊಂದು ರೆಕ್ಕೆಯಿಂದ ಪ್ರಾರ್ಥನೆ. 7 ರೆಕ್ಕೆಗಳಿಂದ ನೀನು ಹಾರುತ್ತಾ ಹೋದರೆ ಉನ್ನತವಾದಂಥ ಆಶೀರ್ವಾದ ಖಂಡಿತವಾಗಿ ನಿನಗೆ ದೇವರು ಪ್ರಾಪ್ತಿ ಮಾಡುವಂತವನಾಗಿದ್ದಾನೆ. ಆತ್ಮೀಯ ದೇವಜನರೇ, ಇವತ್ತು ಇಂಡಿಯಾದಲ್ಲಿರುವಂಥ ಅಥವಾ ವರ್ಲ್ಡಲ್ಲಿರುವಂಥ ಬಿಸ್ನೆಸ್ ಐಕಾನ್ಗಳನ್ನು ನೋಡುವಾಗ, ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳನ್ನು ನೋಡುವಾಗ, ಅವ್ರು ಯಾಕೆ ಅಷ್ಟು ಶ್ರೀಮಂತರಾಗಿರ್ತಾರೆ ಗೊತ್ತಾ? ಅವರು ಬೆಳಗಿನ ಜಾವ
ಎಲ್ಲರೂ ಹೇಳೋದಕ್ಕಿಂತ ಮೊದಲನೇ ಎದ್ದು ಬಿಡ್ತಾರಂತೆ. 4 ಗಂಟೆಗೆ ಎದ್ದೇಳ್ತಾರಂತೆ ಅವರು. ಅವರಿಗೆ ಏನಂದರೆ ಜೀವಿತದಲ್ಲಿ ಸಾಧನೆ ಮಾಡಬೇಕು ಅನ್ನೋದೇ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಇವತ್ತು ನಾವು ನೋಡುತ್ತೇವೆ 9 ಗಂಟೆ ಆದರೂ 8 ಗಂಟೆ ಆದರೂ ಸದಾ ಏಳಲಾರದಂಥ ಸೋಮಾರಿಗಳು ನಾವು. ನಮ್ಮ ಜೀವಿತದಲ್ಲಿ ಎಲ್ಲಿ ಅಭಿವೃದ್ಧಿ, ಎಲ್ಲಿ ಆಶೀರ್ವಾದ, ಎಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ? ನಮ್ಮ ಹಾಸಿಗೆ ಮೇಲೆ ನಮ್ಮ ಪ್ರಯತ್ನ ನಡೀತಾ ಇದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ರೀತಿಯಾಗಿ ನಾವು ಸೋಮಾರಿಗಳಾಗಿರಬಾರ್ದು, ದರಿದ್ರರಾಗಿರಬಾರ್ದು, ಬಡವರಾಗಿ ಇರಬಾರ್ದು. ಬಡತನ ಹರಕಲು ಬಟ್ಟೆಯನ್ನು ತರುತ್ತದಂತೆ. ನಿದ್ರೆ ದಿನಾಕ್ಕೆ ಸ್ತೋತ್ರವಾಗಲಿ ಮನುಷ್ಯನನ್ನ ಕಳ್ಳನಂದ್ರೆ ಅಂದರೆ ಬಡತನ ಪಂಚುಗಳನ್ನೋಪಾದಿಯಲ್ಲಿ ಬಂದು ಅವನನ್ನ ಕದ್ದುಕೊಂಡು ಹೋಗೋ ರೀತಿಯಲ್ಲಿ ಮಾಡ್ತದಂತೆ. ಪ್ರೀತಿಯ ದೇವಶಂಡ್ರೆ, ಸೋಮಾರಿತನದಿಂದ ನಾವು ಇರಬಾರ್ದು. ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ, ಪ್ರಯತ್ನಿಸೋಣ. ಖಂಡಿತವಾಗಿ ದೇವರು ಫಲ ಕೊಡುವ ಹಾಗೆ ನಮ್ಮನ್ನು ಅಭಿವೃದ್ಧಿಪಡಿಸುವಂತವನಾಗಿದ್ದಾನೆ. ನಿಮಗೋಸ್ಕರವಾಗಿ ಒಂದು ನಿಮಿಷ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಸದಾ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಿನ್ನ ಉನ್ನತವಾದಂಥ ದೈವ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ. ಕರ್ತನೆ, ವಿಶೇಷವಾಗಿ ಉದಯ ಕಾಲದಲ್ಲಿ ಈ ವಾಗ್ದಾನವನ್ನು ಕೇಳುತ್ತಿರುವಂಥ ಎಲ್ಲ ನನ್ನ ತಾಯಿ ತಂದೆಯಂದರಿಗಾಗಿ, ಸಹೋದರ ಸಹೋದರಿಯರಿಗಾಗಿ, ಅಣ್ಣ ತಮ್ಮಂದರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಈ ವಾಗ್ದಾನಗಳು ಪ್ರತಿಯೊಬ್ಬರೂ ಅನುಭವಿಸಲಿಕ್ಕಾಗುವಂತೆ ಅಬ್ರಹಾಂ ಇಸಾಕರ ಜೀವಿತದಲ್ಲಿ ದೇವರ ಕರ್ತನೆ, ಅವರು ಘನವಂತರಾದರು, ಐಶ್ವರ್ಯವಂತರಾದರು, ಧನವಂತರಾದರು, ಅಭಿವೃದ್ಧಿ ಹೊಂದಿದರು. ಎಷ್ಟು ಅಭಿವೃದ್ಧಿ ಹೊಂದಿದರೆಂದರೆ ದೇವರೇ, ಫಿಲಿಪ್ಟಿಯರು ಹೊಟ್ಟೆ ಕಿಚ್ಚು ಪಡುವಷ್ಟರ ಮಟ್ಟಿಗೆ ಅವರು ಅಭಿವೃದ್ಧಿಯನ್ನು ಹೊಂದಿದರು ಎಂಬುದಾಗಿ. ಹೌದು ದೇವ, ಅವರ ಅಭಿವೃದ್ಧಿಯ ಹಿಂದೆ ಪ್ರಾರ್ಥನೆ ಮತ್ತು ಪ್ರಯತ್ನ ಇತ್ತು. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆ ಪ್ರಯತ್ನ ಇಲ್ಲದೆ ಇರುವುದಾದರೆ ಇವತ್ತಿನಿಂದ ಕರ್ತನೆ, ಈ ಮಕ್ಕಳು ಪ್ರಾರ್ಥಿಸಲಿಕ್ಕಾಗುವಂತೆಯೂ ದೇವರ ಕರ್ತನೆ ಪ್ರಯತ್ನ ಪಡಲಿಕ್ಕಾಗುವಂತೆಯೂ ಈ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ನಸರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ಇವತ್ತಿನಿಂದ ಇವರ ಆಧ್ಯಾತ್ಮಿಕತೆ ಬದುಕು ಬದಲಾಗಲಿ, ಪ್ರಾರ್ಥನಾ ಜೀವಿತ ಬದಲಾಗಲಿ, ಪ್ರಯತ್ನಗಳು ಬದಲಾಗಲಿ, ಚುರುಕುತನದಿಂದ ತುಂಬಲ್ಪಡಲಿ. ಎಲ್ಲ ವಿಧವಾದ ದರಿದ್ರ, ಬಡತನ, ದೇವರೇ ಶಾಪ, ಸೋಮಾರಿತನ, ಅಲಕ್ಷ್ಯತನ ತಂದು ಈ ಮಕ್ಕಳನ್ನ ಕರ್ತನೆ ಸ್ವಾಮಿ ಬಡತನಕ್ಕೆ ತಳ್ಳಿರುವಂಥ ಎಲ್ಲ ದುರಾತ್ಮಗಳ, ವಾಯುಮಂಡಲದ ಕರ್ತನೆ, ಮನುಷ್ಯ ಮಾಂಸ, ಪಾತಾಳ, ಅಂಧಕಾರ ಶಕ್ತಿಗಳ ಕ್ರಿಯೆಗಳನ್ನು ನಸರೇತಿನ ಯೇಸು ಕ್ರಿಸ್ತನ ನಾಮದ ಬಲದಿಂದ, ವಾಕ್ಯದ ಬಲದಿಂದ, ರಕ್ತದ ಬಲದಿಂದ ಕಟ್ಟಿ ಮುರಿದು ನಿನ್ನ ಕರಗಳಲ್ಲಿ ನಾನು ಸಮರ್ಪಣೆ ಮಾಡುತ್ತೇನೆ. ಒಂದು ದೊಡ್ಡ ಫ್ರೀಡಮ್ ಅನ್ನು ಕೊಡಪ್ಪ, ಒಂದು ದೊಡ್ಡ ಬಿಡುಗಡೆಯನ್ನು ನೀನು ನಿನ್ನ ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ನೀನು ಅನುಗ್ರಹಿಸುವಂತವನಾಗು. ತಂದೆಯಾದ ದೇವರೇ ಕರ್ತನೆ, ವಿನೂತನವಾದಂಥ ರೀತಿಯಲ್ಲಿ ದೇವ ಕರ್ತನೆ ಸ್ವಾಮಿ, ಇವತ್ತಿನಿಂದ ಪರಲೋಕದ ದ್ವಾರಗಳನ್ನು ಇವರಿಗಾಗಿ ನೀನು ತೆರೆ ಮಾಡು. ನಿನ್ನ ಪುನರುತ್ಥಾನದ ಶಕ್ತಿ ಮಕ್ಕಳನ್ನು ಆವರಿಸಲಿ. ಇವತ್ತಿನಿಂದ ಚುರುಕುತನದಿಂದ ತುಂಬಿ ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಅಂಗೀಕಾರ ಮಾಡು. ಇವರ ಕೈ ಪ್ರಯಾಸಗಳನ್ನು ಸಫಲಪಡಿಸುವಂತನಾಗು. 30ರಷ್ಟು, 60ರಷ್ಟು, 100ರಷ್ಟು ದೇವರೇ ಈ ಸಾಕನು ದೇವರೇ ಆಶೀರ್ವಾದವನ್ನು ಹೊಂದುವಂತೆ ದೇವರೇ ಕರ್ತನೆ, ಅದಕ್ಕಿಂತ ಮಿಗಿಲಾಗಿ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 11ನೇ ವಚನದ ಅನುಸಾರವಾಗಿ 1000 ಪಟ್ಟು ದೇವರೇ ಕರ್ತನೆ ಈ ಮಕ್ಕಳು ಆಶೀರ್ವಾದವನ್ನು ಹೊಂದುವಂತೆ ಕೃಪೆ ಮಾಡು. ದೇವಾ, ಇವತ್ತು ಕಾಣಿಕೆಗಳನ್ನು ನಿನ್ನ ಸನ್ನಿಧಿ ಸೇವೆಗಾಗಿ ಸಮರ್ಪಣೆ ಮಾಡಿದಂಥ ದೇವರೇ ಕರ್ತನೆ, ನಿನ್ನ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಭಾರತಿ ಸಿಸ್ಟರ್ಗಾಗಿ, ವೆಂಕಟೇಶ್ ಬ್ರದರ್ಗಾಗಿ, ಕವಿತಾ ಸಿಸ್ಟರ್ಗಾಗಿ, ದೇವಾ ಕರ್ತನೆ ಪ್ರತ್ಯೇಕವಾಗಿ ಸೌಭಾಗ್ಯ ಸಿಸ್ಟರ್ಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ದೇವರೇ ಚೇತನಾ ಸಿಸ್ಟರ್ಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಈ ಕುಟುಂಬಗಳನ್ನು ಆಶೀರ್ವಾದ ಮಾಡಪ್ಪ, ಇವರ ಪ್ರಯತ್ನಗಳನ್ನು ಆಶೀರ್ವಾದ ಮಾಡು. ದೇವರೇ ಕರ್ತನೆ, ಹಂತ ಹಂತವಾಗಿ ಈ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಈಗ ತಾನೇ ನಾವು ಸಾಕ್ಷಿಗಳನ್ನು ಕೇಳುವ ಕರ್ತನೆ ಸಂದರ್ಭದಲ್ಲಿ ದೇವರೇ ಕರ್ತನೆ ವೀರೇಶ್ ದೇವರೇ ಕರ್ತನೆ ಚೀಟಿ ಕಟ್ಟುವಂತೆ ಬೇಕಾದಂಥ ಹಣವನ್ನು ಒದಗಿಸಿದಿ. ದೇವರೇ ಕರ್ತನೆ ಕುರಿಗಳನ್ನು ಮಾರಿ ಆಕಳುಗಳನ್ನು, ಕಾರನ್ನು ತೆಗೆದುಕೊಂಡುವಂತೆ ವೆಂಕಟೇಶನ ಬಲಪಡಿಸಿದಿ ರಾಜ. ದೇವರೇ ಕರ್ತನೆ, ಈ ಕುಟುಂಬಗಳಲ್ಲಿ ಇನ್ನೂ ವಿಶಾಲವಾದ ಬಾಗಿಲುಗಳನ್ನು ತೆರೆ ಮಾಡು. ದೇವಾ ಕರ್ತನೆ, ನಿನ್ನ ರಕ್ತದ ಕೋಟೆಯಲ್ಲಿ ದೇವರೇ ಈ ಸಂದೇಶವನ್ನು ಆಲಿಸ್ತಿರುವಂಥ ಒಬ್ಬೊಬ್ಬರ ಪ್ರಯಾಣಗಳನ್ನು ಇವತ್ತು ಆಶೀರ್ವದಿಸಿ. ದೇವರೇ ಕರ್ತನೆ, ಇವರ ವಿವಾಹದ ದೇವರೇ ವಾರ್ಷಿಕೋತ್ಸವವನ್ನು, ಬರ್ತಡೇ, ನಾಮಕರಣ, ದೇವರ ವಿಶೇಷವಾದ ವಿವಾಹದ ಮಾತುಕತೆಗಳನ್ನು ಇವತ್ತು ಆಶೀರ್ವಾದ ಮಾಡಿಕೊಡು. ಗೃಹ ಸ್ಥಾಪನೆ ಪ್ರತ್ಯೇಕವಾಗಿ ದೇವರೇ ಕರ್ತನೆ ಸ್ವಾಮಿನ ಸನ್ನಿಧಾನದಲ್ಲಿ ಹೊಸ ಮನೆಯ ಗೃಹ ಪ್ರವೇಶಗಳಿರುವುದಾದರೆ ನಿನ್ನ ಆಶೀರ್ವಾದದ ಕರಗಳು ಈ ಮಕ್ಕಳನ್ನು ಮುಟ್ಟಲಿ.
ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್.